Welcome to Shikshana Shakti Spardha Creative Competitive Exams Coaching Center, Shumaga. Your Manju sir. In the last class, we discussed about the parts of speech. You already known that 8 kinds of parts of speech are there. You have to must first learn parts of speech, then you to come articles. Today we are going to discussing about the articles. What is articles? It's very important. In Kannada, we know that preposition in the parts of speech. Prepositions means ಉಪಸರ್ಗಾವ್ಯಯಗಳು ಅಂತ ಹೇಳಿ ಕರಿತಾ ಇದ್ವಿ. ಆರ್ಟಿಕಲ್ಸನ್ನು ಕೂಡ ನಾವು ಉಪಸರ್ಗಾವ್ಯಯಗಳು ಅಂತಲೇ ಕರಿತೀವಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ನೌನ್ ಅಥವಾ ಪ್ರೊನೌನಿನ ಹಿಂಭಾಗದಲ್ಲಿ ಹೆಲ್ಪ್ ಮಾಡ್ತಕ್ಕಂತಹ ವರ್ಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೆಂಟೆನ್ಸ್ ಕಂಪ್ಲೀಷನ್ ಆಗಲಿಕ್ಕೆ ಒಂದು ವರ್ಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅವುಗಳನ್ನು ನಾವು ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಆರ್ಟಿಕಲ್ಸ್ ಅಂತಲೂ ಕೂಡ ಕರಿತೇವೆ. ಇದು ಕೇವಲ ನವೋದಯ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಅಷ್ಟೇ ಸೀಮಿತವಾಗಿದ್ದಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಉಪಯುಕ್ತವಾಗಿರ್ತಕ್ಕಂತಹ ಗ್ರಾಮರ್ ಕ್ಲಾಸಸ್ ಆಗಿರುತ್ತೆ. ಎಲ್ಲರೂ ಕೂಡ ನೋಡುವಾಗ ತುಂಬ ಇಂಟ್ರೆಸ್ಟನ್ನು ಕೊಟ್ಟು ನೋಡಬೇಕು. ಒಮ್ಮೆ ಅರ್ಥ ಆಯಿತು ಅಂತ ಹೇಳಿದರೆ ಯಾವತ್ತೂ ಕೂಡ ಮರೆಯೋದಿಲ್ಲ. ಅದರ ಬದಲಾಗಿ ನೀವು ಸ್ಕೂಲ್ಗಳಲ್ಲಿ ಬಹೆರ್ಟ್ ಮಾಡ್ತಿರಲ್ಲ, ಆ ರೀತಿ ಸೆಂಟೆನ್ಸ್ಗಳನ್ನು ಬಹೆರ್ಟ್ ಮಾಡಬಾರ್ದು. ಅದರಲ್ಲಿರ್ತಕ್ಕಂತಹ ಟ್ರಿಕ್ಸ್ಗಳನ್ನು ನಾವು ಯೂಸ್ ಮಾಡಿ ಎಲ್ಲ ಗ್ರಾಮರ್ ಪಾಯಿಂಟ್ಸ್ಗಳನ್ನು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಕಲಿತಾ ಹೋಗಬೇಕು. ಸೊ ಇವತ್ತಿನ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಸೈನಿಕ ಶಾಲೆಗಳಲ್ಲಿ, ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ, ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಶಾಲೆಗಳಲ್ಲಿ ಹಾಗೂ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗಳಲ್ಲಿ ನಿಮಗೆ ಯಾವ ರೀತಿ ಆರ್ಟಿಕಲ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನಂತರದಲ್ಲಿ ಹೇಳ್ತೇನೆ. ಮೊದಲು ಆರ್ಟಿಕಲ್ಸ್ ಅನ್ನೋದನ್ನು ಏನು ಅಂತೇಳಿ ಹೇಳ್ತೇನೆ ನೋಡಿ. ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಗಳಾಗಿರ್ಬೋದು, ಕನ್ನಡ ಮೀಡಿಯಮ್ನವರು ಅಥವಾ ಇಂಗ್ಲೀಷ್ ಮೀಡಿಯಮ್ನವರು, ಸೋಷಿಯಲ್, ಸೈನ್ಸ್, ಮ್ಯಾಥಮೆಟಿಕ್ಸ್ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ನೋಡಿ, ಎಲ್ಲ ಲೆಸನ್ಸ್ಗಳನ್ನು ನೋಡಿ. ಮ್ಯಾಕ್ಸಿಮಮ್ ನಾವು ಪದಗಳನ್ನು ಬಳಸ್ತೇವೆ. ಎ ಆ್ಯಂಡ್ ದ, ಈ ಮೂರೂ ಪದಗಳು ನಿಮ್ಮ ಪಾಠದ ಇಂಗ್ಲೀಷ್ ಪಾಠದ ಇಂಗ್ಲೀಷ್ ಮೀಡಿಯಮ್ನವರಾಗಿದ್ದರೆ ಸೋಷಿಯಲ್ ನೋಡಿ, ಸೈನ್ಸ್ ನೋಡಿ, ಎಲ್ಲದರಲ್ಲೂ ಇರುತ್ತೆ. ಮ್ಯಾಕ್ಸಿಮಮ್ ಬಳಸ್ತೇವೆ ಎ ಆ್ಯಂಡ್ ದ. ದೀಸ್ 3 ಆರ್ ಕಾಲ್ಡ್ ಆರ್ಟಿಕಲ್ಸ್. ಈ ಮೂರನ್ನು ನಾವು ಸಪ್ರೇಟಾಗಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಹೊರತುಪಡಿಸಿ ಆರ್ಟಿಕಲ್ಸ್ ಉಪಸರ್ಗಾವ್ಯಯಗಳು ಅಂತ ಹೇಳಿ ಕರಿತೇವೆ. ಸೊ ಇದನ್ನು ಏಕೆ ಕಲಿಬೇಕು, ಇದನ್ನು ಕಲಿಯೋದ್ರಿಂದ ಯೂಸ್ ಏನಿದೆ ಈಗ ಹೇಳ್ತೇನೆ ನೋಡಿ. ತುಂಬ ಮಕ್ಕಳು, ತುಂಬ ಸ್ಟೂಡೆಂಟ್ಸ್ಗಳು ಅಥವಾ ತುಂಬ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡೋರು ಆರ್ಟಿಕಲ್ಸನ್ನು ಫಿಲ್ ಮಾಡಿ ಅಂತ ಹೇಳಿದಾಗ ಅಲ್ಲಿ ಎ ಮೊದಲು ಬರಿಬೇಕಾ, ದ ಮೊದಲು ಬರಿಬೇಕಾ, ಆ್ಯನ್ ಮೊದಲು ಬರಿಬೇಕಾ ಅನ್ನೋ ಕಾನ್ಸೆಪ್ಟು ಗೊತ್ತಿರುತ್ತೆ, ಆದರೆ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಆರ್ಟಿಕಲ್ಸ್ಗಳನ್ನು ನಾವು 2 ರೀತಿಯಾಗಿ ಡಿವೈಡ್ ಮಾಡ್ತೇವೆ. ನೆಕ್ಸ್ಟ್ ನಾನು ಚಾರ್ಟ್ ಕೊಡುವಾಗ ಡೆಫಿನೇಷನ್ಸ್ ಕೊಡ್ತೇನೆ ಮತ್ತು ಚಾರ್ಟ್ ಕೊಡ್ತೇನೆ. ನಾನು ಏನನ್ನು ಹೇಳ್ತಾ ಇದ್ದೀನಿ ಅದನ್ನು ಸರಿಯಾಗಿ ನೋಡಿ. ಆರ್ಟಿಕಲ್ಸನ್ನು 2 ರೀತಿಯಾಗಿ ಡಿವೈಡ್ ಮಾಡ್ತೇವೆ. ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್. ಯಾವತ್ತೂ ಕೂಡ ಮರಿಬಾರ್ದು, ಸುಮ್ಮನೆ ಕರೆಕ್ಟಾಗಿ ನೋಡಿ. ಮೊದಲನೇದು ಡೆಫಿನೆಟ್ ಆರ್ಟಿಕಲ್, ದ ಅನದರ್ ಒನ್ ಈಸ್ indefinite article. Then you have to know that what is definite article and what is indefinite article ಅನ್ನೋದನ್ನು ನೋಡಬೇಕು. ಇನ್ನೂ ಸಿಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ ದ ಅನ್ನೋದು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಮೂರರಲ್ಲಿ ಈ ದಾವನ್ನು ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಚಾರ್ಟ್ ಹಾಕ್ತೇನೆ, ಚಾರ್ಟ್ ಹಾಕಿ ಎಕ್ಸ್ಪ್ಲೇನ್ ಮಾಡುವಾಗ ಗೊತ್ತಾಗುತ್ತೆ. ಇನ್ನು ಉಳಿದಿದ್ದು ಎ ಮತ್ತು ಆ್ಯನ್. ಎ ಮತ್ತು ಆ್ಯನನ್ನು ನಾವು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಏನು ಸರ್ ಇದು ಡಿಫಿನೆಟ್ ಆರ್ಟಿಕಲ್ ಅಂದರೆ ಏನು, ಇನ್ಡೆಫಿನೆಟ್ ಆರ್ಟಿಕಲ್ ಅಂದರೆ ಏನು ಅಂತ ಹೇಳಿದರೆ, ನಾವು ನೌನ್ಸ್ಗಳನ್ನು ನೋಡುವಾಗ ನೌನ್ಸಿನ ಹಿಂಭಾಗದಲ್ಲಿ ಪ್ರಿಪೋಸಿಷನ್ಸ್ ಬರುತ್ತೆ ಅಂತ ಹೇಳಿದ್ದೆ, ಅಥವಾ ಪ್ರಿಪೋಸಿಷನ್ಸು ಪ್ರೊನೌನ್ಸ್ ಹಿಂಭಾಗದಲ್ಲೂ ಕೂಡ ಬರ್ಬೋದು ಅಂತ ಹೇಳಿದ್ದೆ. ಇವತ್ತು ನಾವು ಸಪ್ರೇಟಾಗಿ ಆರ್ಟಿಕಲ್ಸನ್ನು ಕೇವಲ ನೌನಿನ ಹಿಂಭಾಗದಲ್ಲಿ ಆರ್ಟಿಕಲ್ಸ್ಗಳನ್ನು ನೋಡ್ತೇವೆ. ಉದಾಹರಣೆ ನೀವೆಲ್ಲ ಯೂಸ್ ಮಾಡ್ತಿರಲ್ವಾ, ದ ಪೆನ್ ಅಂತೀರಾ, ಕೆಲವರು ಎ ಪೆನ್ ಅಂತೀರಾ, ಕೆಲವರು ದ ಬಾಟಲ್ ಅಂತೀರಿ, ಕೆಲವರು ಎ ಬಾಟಲ್ ಅಂತೀರಿ, ಕೆಲವರು ಎ ಡಾಗ್ ಅಂತೀರಿ, ಇನ್ನು ಕೆಲವರು ದ ಡಾಗ್ ಅಂತ ಕರಿತೀರಿ. ಸೊ ಇದರಲ್ಲಿ ಸರಿಯಾದ ಪ್ರಾಪರ್ ವೇ ಯಾವುದು, ಎಕ್ಸಾಮಿನೇಷನ್ಸಲ್ಲಿ ಅಕ್ಯುರೇಟ್ ಮಾರ್ಕ್ಸನ್ನು ಹೇಗೆ ತಗೋಬೇಕು ಅನ್ನೋ ಟ್ರಿಕ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಆರ್ಟಿಕಲ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ದ ಫಸ್ಟ್ ಒನ್ ಈಸ್ ಡೆಫಿನೆಟ್ ಆರ್ಟಿಕಲ್. The only comes under the definite article
and a and an comes under the indefinite article. ಸೊ ಡೆಫಿನೆಟ್ ಆಗಿರೋ ವಸ್ತು ಅದು 100% ಆ ಥಿಂಗ್ ಅದೇ ಅಂತ ಅಂದಾಗ ದಾ ಬಳಸ್ತೀವಿ. ಕ್ಲಬ್ ಆಗಿ ಇದ್ದಾಗ ಅಥವಾ ಅದು ಏನೂ ಆ ಆಬ್ಜೆಕ್ಟ್ ಯಾವುದು ಅನ್ನೋದು ಕನ್ಫರ್ಮೇಟಿಕ್ ಇಲ್ಲದೆ ಇರುವಾಗ ಇಂಡೆಫಿನೆಟಿಕ್ ಆರ್ಟಿಕಲನ್ನು ಬಳಸ್ತೇವೆ. ನಾನು ಹೇಳಿದ ಹಾಗೆ ಆರ್ಟಿಕಲ್ಸ್ಗಳನ್ನು ಈ ಬೋರ್ಡ್ ನೋಡಿದರೆ ನಿಮಗೆ ಏನೂ ಅರ್ಥ ಆಗಲ್ಲ. ಒಮ್ಮೆ ಎಕ್ಸ್ಪ್ಲೈನ್ ಮಾಡ್ತೇನೆ, ಕಂಪ್ಲೀಟ್ ನೀವೇ ಬೇರೆಯವರಿಗೆ ಟೀಚ್ ಮಾಡೋ ಥರ ಇದನ್ನು ನೀವೇ ಲರ್ನ್ ಮಾಡ್ತೀರಾ. ಸಿ, ಮೊದಲು ಆರ್ಟಿಕಲ್ಸ್ ಅಂದರೆ ಏನು? ವಾಟ್ ಈಸ್ ಆರ್ಟಿಕಲ್ಸ್? ಆರ್ಟಿಕಲ್ಸ್ ಆರ್ ಯೂಸ್ಡ್ ಬಿಫೋರ್ ನೌನ್ಸ್ ಆರ್ ನೌನ್ ಈಕ್ವಲೆಂಟ್. ನಾನು ನೌನ್ಸ್ ಯಾವುದು ಪ್ರಿಪೋಸಿಷನ್ಸ್ಗಳನ್ನು ಹೇಳುವಾಗಲೂ ಕೂಡ ಅದನ್ನೇ ಹೇಳಿದ್ದೆ. ಸೊ ಆರ್ಟಿಕಲ್ಸ್ ಹೇಳುವಾಗಲೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಆರ್ಟಿಕಲ್ಸ್ಗಳನ್ನು ನಾವು ನೌನ್ ಅಂದರೆ ನಮ್ಮ ಮನಸ್ಸಿಗೆ ಆ ವಸ್ತುವಿನ ಹೆಸರು ಎಂದು ಭಾಸವಾಗುವ ಪದಗಳ ಹಿಂಭಾಗದಲ್ಲಿ ನಾವು ಬಳಸ್ತಕ್ಕಂಥದ್ದನ್ನು ಆರ್ಟಿಕಲ್ಸ್ ಅಂತ ಕರಿತೀವಿ. ಸಿ ಹಿಯರ್, ದ ಡಿಫಿನೆಟ್ ಆರ್ಟಿಕಲ್ ಆ್ಯಂಡ್ ಅನದರ್ ಒನ್ ಈಸ್ ದ ಇಂಡಿಫಿನೆಟ್ ಆರ್ಟಿಕಲ್. ಎರಡನ್ನೂ ಕೂಡ ಆಗಲೇ ಹೇಳ್ತಾ ಇದ್ದೆ ನಾನು. ಡಿಫಿನೆಟ್ ಆರ್ಟಿಕಲನ್ನು ಯಾವಾಗ ಬಳಸಬೇಕು, ಇಂಡಿಫಿನೆಟ್ ಆರ್ಟಿಕಲ್ಸ್ಗಳನ್ನು ಯಾವಾಗ ಬಳಸಬೇಕು, ಎಲ್ಲರೂ ಕೂಡ ಮೈಂಡಲ್ಲಿ ಫಾರ್ಮುಲಾ ಥರ ಇಟ್ಕೊಳ್ಳಿ. ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿದ್ರೆ ಒಂದೇ ದ ಅನ್ನೋ ವರ್ಡನ್ನು ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಅದನ್ನು ನಾನು ಕ್ಲಾಸಿಫಿಕೇಷನನ್ನು ಎ ಮತ್ತು ಆ್ಯನ್ ಇಂಡಿಫಿನೆಟ್ ಆರ್ಟಿಕಲ್ ಆದ ನಂತರದಲ್ಲಿ ಹೇಳ್ತೇನೆ. ಸಿ, ಎಲ್ಲರೂ ಕೂಡ ತುಂಬ ಕನ್ಫ್ಯೂಷನ್ಸ್ ಮಾಡ್ಕೊಂಡಿರ್ತೀರಾ. ಇಲ್ಲಿ ಎ ಮತ್ತು ಆ್ಯನ್ ಎರಡನ್ನು ನಾವು ಇಂಡಿಫಿನೆಟ್ ಆರ್ಟಿಕಲ್ ಅಂತ ಕರಿತಾ ಇದ್ದೀವಿ. ಸೊ ಎ ಅನ್ನು ಯಾವಾಗ ಯೂಸ್ ಮಾಡ್ತೀವಿ? ಬಿಫೋರ್ ಎ ಸಿಂಗ್ಯುಲರ್ ನೌನ್. ಬಿಫೋರ್ ಅಂದರೆ ಮುಂಚಿತವಾಗಿ, ಸಿಂಗ್ಯುಲರ್ ನೌನ್ ಬಿಗಿನಿಂಗ್ ವಿತ್ ಎ ಕಾನ್ಸೊನೆಂಟ್ ಸೌಂಡ್. ನಾವು ಆಲ್ಫಾಬೆಟನ್ನು ಎರಡು ರೀತಿಯಾಗಿ ಬೈಫರ್ಕೇಷನ್ ಮಾಡಿರ್ತೀವಿ. ದ ಫಸ್ಟ್ ಒನ್ ಈಸ್ ಓವಲ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಕಾನ್ಸೊನೆಂಟ್. ಇಂಗ್ಲೀಷ್ನಲ್ಲಿ ನಾವು ಎ ಇ ಐ ಒ ಯು ಈ 5 ಅಕ್ಷರಗಳನ್ನು ನಾವು ಓವೆಲ್ ಲೆಟರ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಇನ್ನುಳಿದ ರಿಮೈನಿಂಗ್ 21 ಲೆಟರ್ಸ್ಗಳನ್ನ ನಾವು ಕಾನ್ಸೊನೆಂಟ್ಸ್ ಅಂತ ಹೇಳಿ ಕರಿತೀವಿ. ನಾವು ತುಂಬ ಸಲ ಎಲ್ಲ ಕಡೆನೂ ಕಲಿತೀವಿ ಏನು ಅಂತ ಹೇಳಿದ್ರೆ, ಯಾವಾಗ ಎ ಇ ಐ ಒ ಯು ಅನ್ನೋ ವರ್ಡು ಲೆಟರಿಂದ ಕಮೆನ್ಸ್ ಆಗುತ್ತೋ ಅದರ ಹಿಂಭಾಗದಲ್ಲಿ ಆರ್ಟಿಕಲ್ ಆ್ಯನ್ ಬಳಸಬೇಕು ಅಂತೇಳಿ ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಅದಕ್ಕೆ ನಾನು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಇಲ್ಲಿ ನಾವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಲೆಟರ್ಸಿಗೆ ಅಲ್ಲ, ಸೌಂಡಿಗೆ ಪ್ರಿಪ್ರೇಷನನ್ನು ನಾವು ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಬಿಫೋರ್ ಎ ಸಿಂಗ್ಯುಲರ್ ನೌನ್ ಬಿಗಿನಿಂಗ್ ವಿತ್ ಎ ಕಾನ್ಸೊನೆಂಟ್ ಸೌಂಡ್ ಎ ಅನ್ನು ಯೂಸ್ ಮಾಡಬೇಕಾಗಿರೋದು. ಅದೇ ರೀತಿಯಾಗಿ ಆ್ಯನನ್ನು ಯಾವಾಗ ಯೂಸ್ ಮಾಡ್ತೀವಿ? ಬಿಫೋರ್ ಎ ಸಿಂಗ್ಯುಲರ್ ನೌನ್ ಬಿಗಿನಿಂಗ್ ವಿತ್ ಎ ಓವಲ್ ಸೌಂಡ್. ಲೆಟರ್ಸ್ಗಳನ್ನು ಹೇಳ್ತಾ ಇಲ್ಲ, ಸೌಂಡ್ಗಳನ್ನು ಹೇಳ್ತಾ ಇದ್ದೀನಿ. ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತೊಮ್ಮೆ ನೋಡಿ, ಎ ಅನ್ನು ಯಾವಾಗ ಯೂಸ್ ಮಾಡ್ತೀವಿ? ಬಿಫೋರ್ ಎ ಸಿಂಗ್ಯುಲರ್ ನೌನ್. ಸಿಂಗ್ಯುಲರಲ್ಲಿರುತ್ತೆ. ಯಾವತ್ತೂ ಕೂಡ ಎ ಅನ್ನು ಬಳಸುವಾಗ ನೇಮಿಂಗ್ ವರ್ಡ್ಸು ಪ್ಲೂರಲ್ಲಲ್ಲಿ ಇರೋದಿಲ್ಲ. ಇವು ಸಿಂಗ್ಯುಲರ್ ಪ್ಲೂರಲ್ಲು ನಿಮಗೆ ಆಲ್ರೆಡಿ ಚೆನ್ನಾಗಿ ಗೊತ್ತಿರುತ್ತೆ. ಇದೊಂದು ಮೈಂಡಲ್ಲಿ ತುಂಬ ಚೆನ್ನಾಗಿರಬೇಕು. ಯಾವುದಾದ್ರೂ ಒಂದು ನೇಮಿಂಗ್ ವರ್ಡ್ಸ್ ಪ್ಲೂರಲ್ಲಲ್ಲಿ ಇತ್ತು ಅಂತ ಹೇಳಿದರೆ ಎ ಮತ್ತು ಆ್ಯನ್ ಎರಡೂ ಕೂಡ ಬರೋದಿಲ್ಲ. ಏನು ಬರುತ್ತೆ? ಅವನಿತ್ತು ಅಂತ ಹೇಳಿದರೆ ಆಲ್ವೇಸ್ ದ ಬರುತ್ತೆ. ಸೊ ನಾನು ದಾವನ್ನು ಮತ್ತೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ನಂತರದಲ್ಲಿ. ನೆಕ್ಸ್ಟ್, ಆ್ಯನ್ ಬಿಫೋರ್ ಎ ಸಿಂಗ್ಯುಲರ್ ನೌನ್. ಇಲ್ಲೂ ಕೂಡ ನೋಡಿ, ಸಿಂಗ್ಯುಲರ್ ನೌನ್ ಸಿಂಗ್ಯುಲರ್ ನೌನ್ ಇದ್ದಾಗ ಮಾತ್ರ ಬಳಸ್ತೇವೆ. ಅದು ಯಾವಾಗ? ಬಿಗಿನಿಂಗ್ ವಿತ್ ಎ ಕಾನ್ಸೊನೆಂಟ್ ಸೌಂಡ್ಗಳು ಗೊತ್ತಲ್ಲ ನಿಮಗೆ? ಅ ಆ ಇ ಈ ಉ ಉ ಅನ್ನೋ ನಾವು ABCD ಕಲಿತರೂ ಕೂಡ, ಉದಾಹರಣೆಗೆ ಎ ಬಿ ಸಿ, ಎನಲ್ಲಿ ಯಾವುದಿದೆ ಅಕ್ಷರ? ಆ ಇದೆ, ಬಿನಲ್ಲಿ ಬಾ ಇದೆ. ಈ ರೀತಿಯಾಗಿ ಸೊ ಆ ಅನ್ನೋದು ಸ್ವರಾಕ್ಷರ, ಬಾ ಅನ್ನೋದು ವ್ಯಂಜನಾಕ್ಷರ. ಯಾವಾಗ ವ್ಯಂಜನಾಕ್ಷರ ಅನ್ನುವ ಶಬ್ದದಿಂದ ಪ್ರಾರಂಭವಾಗುವ ಪದಗಳ ಹಿಂದೆ ಎಲ್ಲವಾಗಲೂ ಕೂಡ ಎ ಅನ್ನು ಬಳಸಬೇಕು. ಯಾವಾಗ ಸ್ವರಾಕ್ಷರ ಅಂಥೇಳಿ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ವ, ಆವಾಗ ಆ್ಯನನ್ನು ಬಳಸಬೇಕು. ಇನ್ನು ಆರ್ಟಿಕಲ್ಸನ್ನು
ತುಂಬ ಅಂದರೆ ಹೆಚ್ಚು ಕಡಿಮೆ ನಿಮಗೆ 5ರಿಂದ 6 ಕ್ಲಾಸಸ್ ಕೊಡುವಷ್ಟು ಆರ್ಟಿಕಲ್ಸ್ ಇರುತ್ತೆ. ನಾನು ನಿಮಗೆ ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಎಷ್ಟು ಅಗತ್ಯತೆ ಇದೆಯೋ ಅಷ್ಟನ್ನು ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೇನೆ. ಎಕ್ಸಾಮಿನೇಷನ್ಸಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಮೊರಾರ್ಜಿ ಎಕ್ಸಾಮಿನೇಷನ್ ಆಗಿರ್ಬೋದು, ಆದರ್ಶ ಶಾಲೆ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಅಥವಾ ನವೋದಯ ಎಕ್ಸಾಮ್ ಆಗಿರ್ಬೋದು, ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾಗಿರ್ಬೋದು. ಇಲ್ಲಿ ಒಂದು ಡ್ಯಾಶನ್ನು ಕೊಟ್ಟಿದ್ದೇನೆ, ಆ್ಯಂಟನ್ನು ಕೊಟ್ಟಿದ್ದೇನೆ. ಸೊ ಇಲ್ಲಿ ನಾವು ಈ ಎ ಅನ್ನೋ ಅಕ್ಷರದಲ್ಲಿ ಮೊದಲನೇ ಅಕ್ಷರದಲ್ಲಿ ಪ್ರಾರಂಭವಾಗ ಸೌಂಡ್ ಯಾವುದಿದೆ, ಆಂಟ್, ಆ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಆ ಅಂತಕ್ಕಂತಹ ಸೌಂಡ್ ಉತ್ಪತ್ತಿ ಆಗ್ತಾ ಇದೆ. ನಮ್ಮ ರೂಲ್ ಏನಿದೆ ಇಲ್ಲಿ ನೋಡಿ, ಬಿಫೋರ್ ಎ ಸಿಂಗ್ಯುಲರ್ ನೌನ್ ಬಿಗಿನಿಂಗ್ ವಿತ್ ಎ ಓವೆಲ್ ಕಾನ್ಸೋನೆಂಟ್. ಓವೆಲ್ ಅಂತ ಹೇಳಿದರೆ ಸ್ವರಾಕ್ಷರಗಳು. ಎ ಅನ್ನೋದು ಓವೆಲ್ಲು, ಆ ಅನ್ನೋ ಪ್ರೊನೌನ್ಸಿಯೇಷನ್ ಓವೆಲ್ ಆಗಿದೆ. ಹಾಗಾಗಿ ಇಲ್ಲಿ ನಾವು ಆ್ಯನನ್ನು ಬಳಸ್ತೇವೆ. ನೆಕ್ಸ್ಟ್ ಕ್ಯಾಟ್, CAT ಕ್ಯಾಟ್. ಸಿ ಅನ್ನೋ ಅಕ್ಷರದಲ್ಲಿ ಯಾವ ಸೌಂಡ್ ಬರ್ತಾ ಇದೆ, ಕ ಅನ್ನೋ ಸೌಂಡ್ ಬರ್ತಾ ಇದೆ. ಸೊ ಕ ಅನ್ನೋದು ಏನು, ವ್ಯಂಜನಾಕ್ಷರ ಆಗಿರುತ್ತೆ. ಹಾಗಾಗಿ ನಾವು ಎ ಅನ್ನು ಬಳಸಬೇಕು. ನೆಕ್ಸ್ಟ್ ಹಾನೆಸ್ಟ್. ನಾವೆಲ್ಲರೂ ಕೂಡ ಓದೋದು ಹೇಗೆ, ಹಾನೆಸ್ಟ್ ಅಂತ ಓದ್ತೀವಿ. ಬಟ್ ಇಂಗ್ಲೀಷ್ನಲ್ಲಿ ಫೊನೆಟಿಕ್ಸ್ ಅಂತ ಇರುತ್ತೆ, ನಾವು ಓದೋದೇ ಬೇರೆ, ಅಲ್ಲಿರ್ತಕ್ಕಂತಹ ಉತ್ಪತ್ತಿಯಾಗುವ ಸೌಂಡೇ ಬೇರೆದಾಗಿರುತ್ತೆ. ನಾವೇನಾದರೂ ಇದನ್ನು ಹಾನೆಸ್ಟ್ ಅಂತ ಹೇಳಿ ಹಾ ಅಂತ ಪ್ರೊನೌನ್ಸಿಯೇಷನ್ ಮೈಂಡಿಗೆ ಇಟ್ಕೊಂಡು ನಾವು ಒಂದು ವೇಳೆ ಏನಾದರೂ ಎ ಇಟ್ವಿ ಅಂತ ಹೇಳಿದರೆ ಇದು ತಪ್ಪಾಗುತ್ತೆ. ಸೊ ಇಲ್ಲೇನು ಮಾಡಬೇಕು ನಾವು, ಇದರ ಪ್ರೊನೌನ್ಸಿಯೇಷನ್ ಹೇಗೆ ಅಂದರೆ ಆನೆಸ್ಟ್. ಆ ಅನ್ನೋ ಅಕ್ಷರ ಉತ್ಪತ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಆ್ಯನನ್ನು ಯೂಸ್ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ನಾವೆಲ್ಲರೂ ಕೂಡ ಓಲ್ ಅಂತ ಓದ್ತೀವಿ. ಓಲ್ ಅಂದರೆ ಓ, ಆ ರೀತಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ಆದರೆ ನಮಗೆ ಇಂಗ್ಲೀಷ್ನಲ್ಲಿ ಆ, ಇ, ಎ, ಐ ಈ ಅಕ್ಷರಗಳಿಂದ ಉತ್ಪತ್ತಿ ಆಗ್ತಾ ಇದೆ ಅಕ್ಷರ ಅಂಥೇಳಿ ಫೀಲ್ ಆಗಬೇಕು. ಸೊ ಇದನ್ನು ನೀವು ಒಮ್ಮೆ ನಿಮ್ಮ ಮೊಬೈಲಲ್ಲಿ ಈ ವಿಡಿಯೋ ನೋಡಾದಮೇಲೆ OWLHONE ಆನೆಸ್ಟಿಯನ್ನು ಹೌ ಟು ಪ್ರೊನೌನ್ಸ್ ಓಲ್ ಅಂತ ಹೇಳಿ ನಿಮ್ಮ ಗೂಗಲಲ್ಲಿ ಒಮ್ಮೆ ನೋಡಿ. ಅದು ಹೇಳುತ್ತೆ ನಿಮಗೆ ಔಲ್ ಅಂತ ಹೇಳುತ್ತೆ. ಅಂದರೆ ಆ ಅನ್ನೋ ಅಕ್ಷರದಿಂದ ಪ್ರೊನೌನ್ಸಿಯೇಷನ್ ಆಗೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಆ್ಯನ್ ಅಂತ ಬಳಸ್ತೇವೆ. ನೆಕ್ಸ್ಟ್ ಎಲ್ಲರೂ ಕೂಡ AEIOU ದಿಂದ ಶುರುವಾಗೋ ಲೆಟರ್ಸ್ಗಳನ್ನು ಹಿಂದೆ ನಾವು ಆ್ಯನ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ವಾ, ತಪ್ಪಾಗುತ್ತೆ. ಯು ಇಂದ ಯೂನಿವರ್ಸಿಟಿ ಕಮೆನ್ಸ್ಮೆಂಟ್ ಆಗಿದೆ. ಇಲ್ಲಿರ್ತಕ್ಕಂಥದ್ದು ಯೂನಿವರ್ಸಿಟಿ ಯಾ ಅನ್ನುವ ಅಕ್ಷರ ಉತ್ಪತ್ತಿ ಆಗ್ತಾ ಇದೆ. ಸೊ ಯಾ ಈಸ್ ದ ಸೌಂಡ್ ಆಫ್ ಕಾನ್ಸೊನೆಂಟ್, ಅದು ವ್ಯಂಜನಾಕ್ಷರದ ಉತ್ಪತ್ತಿ ಆಗ್ತಾ ಇದೆ. ಹಾಗಾಗಿ ನಾವಿಲ್ಲಿ ಆ್ಯನ್ ಬಳಸಬಾರ್ದು, ಎ ಬಳಸಬೇಕು. ಅದೇ ರೀತಿಯಾಗಿ ಈ ರೀತಿ ಕೊಟ್ಟಾಗ ಅಬ್ರಿವೇಷನ್ಸ್ಗಳನ್ನು ಕೊಟ್ಟಾಗ ಎಂ ಪಿ ಅಂತ ಹೇಳಿದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತೇಳಿ ಅಬ್ರಿವೇಷನ್ ಮಾಡ್ತೇವೆ. ಅದನ್ನು ನಾವು ಕನ್ಸಿಡ್ರೇಷನ್ ತಗೋಬಾರ್ದು. ಎಮ್ ನೋಡಿ ಇಲ್ಲಿ ಏನು ಪ್ರೊನೌನ್ಸಿಯೇಷನ್ ಆಗ್ತಿದೆ, ಎಮ್ ಈ ರೀತಿ ಎ ಇಂದ ಕಮೆನ್ಸ್ಮೆಂಟ್ ಆಗ್ತಾ ಇದೆ ಪ್ರೊನೌನ್ಸಿಯೇಷನ್. ಹಾಗಾಗಿ ಇದು ಕೂಡ ಹಿಂಭಾಗ ನಾವೇನು ಮಾಡ್ತೀವಿ, ಓವೆಲ್ ಲೆಟರ್ಸಿಂದ ಕಮೆನ್ಸ್ಮೆಂಟ್ ಆಗಿಲ್ಲ ಎಮ್ಮು, ಇದು ಕಾನ್ಸೋನೆಂಟ್ ಲೆಟ್ರು, ಇದಕ್ಕೇನಾದರೂ ಎ ಹಾಕ್ತೀವಿ ಅಂತ ಹೇಳಿದರೆ ತಪ್ಪಾಗುತ್ತೆ. ಎ ಇಂದ ಕಮೆನ್ಸ್ಮೆಂಟ್ ಆಗ್ತಾ ಇದೆ ಸೌಂಡು, ಹಾಗಾಗಿ ಆ್ಯನನ್ನು ಬಳಸ್ತೇವೆ. ಅದೇ ರೀತಿಯಾಗಿ SSLCನೂ ಕೂಡ ಅಷ್ಟೇ, ಅದು ಒಂದು ಅಬ್ರಿವೇಷನ್ ಆಗಿರುತ್ತೆ. SSLC ಎ ಎಲ್ಲಿಂದ ಕಮೆಂಟ್ಸ್ ಆಗ್ತಿದೆ, ಎಸ್ ಅನ್ನೋದು ಎ ಇಂದ ಕಮೆಂಟ್ಸ್ ಆಗ್ತಿದೆ. ಎ ಅನ್ನೋದು ಕೂಡ ಓವೆಲ್ ಸೌಂಡ್ ಆಗಿರೋದ್ರಿಂದ ಇಲ್ಲೂ ಕೂಡ ಆ್ಯನ್ ಅಂತ ಹೇಳಿನೇ ಬಳಸಬೇಕು. ಇಲ್ಲಿ ಯೂನಿವರ್ಸಿಟಿ ಎ ಇಂದ ಕಮೆನ್ಸ್ಮೆಂಟ್ ಆಗಿತ್ತು, ಯು ಇಂದ ಕಮೆಂಟ್ಸ್ ಆಗಿತ್ತು, ಎ ಅನ್ನು ತಕ್ಕೊಂಡೆ. ಇಲ್ಲಿ ಅಂಬ್ರಲಾ ಇದು ಕೂಡ ಯು ಇಂದನೇ ಕಮೆಂಟ್ಸ್ ಆಗಿದೆ, ಹಾಗಂತ ಇಲ್ಲಿನೂ ಕೂಡ ಎ ಹಾಕಬೇಕಾ? ನೋ, ಇಲ್ಲಿ ಅಂಬ್ರಲಾ ಆ ಅನ್ನೋ ಅಕ್ಷರದಿಂದ ಪ್ರೊನೌನ್ಸ್ ಆಗ್ತಾ ಇದೆ, ಹಾಗಾಗಿ ಇಲ್ಲಿ ನಾವು ಆ್ಯನನ್ನು ಹಾಕಬೇಕು. ಈ ರೀತಿಯಾಗಿ ಸೌಂಡನ್ನು ಬೈಫರ್ಗೇಷನ್ನಿಂದಲೇ ನೀವು ಫೈಂಡ್ ಔಟ್ ಮಾಡಬೇಕು. ಎ ಇಂದ ಝಡ್ವರೆಗೂ ಸಹ ಎಲ್ಲ ಅಕ್ಷರಗಳಲ್ಲಿ ಯಾವ ರೀತಿಯಾದಂತಹ ಸೌಂಡ್ ಉತ್ಪತ್ತಿ ಆಗುತ್ತೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಯಿತು ಅಂತ ಹೇಳಿದರೆ ನೀವು ಎಕ್ಸಾಕ್ಟ್ಲಿ ಆರ್ಟಿಕಲ್ಸ್ಗಳನ್ನು ಒಂದೂ ತಪ್ಪು ಮಾಡೋದಿಲ್ಲ. ನೀವು ಈ ಕ್ಲಾಸಸ್ಸನ್ನು ನೋಡಿ ಆದಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇರ್ತಕ್ಕಂತಹ ಆರ್ಟಿಕಲ್ಸ್ಗಳನ್ನು
ಯಾವಾಗ ಎಲ್ಲೆಲ್ಲಿ ಹೇಗೆ ಬಳಸಿದ್ದಾರೆ ಅಂತ ಹೇಳಿ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕನ್ನು ತಗೊಳ್ಳಿ, ಒಂದು 2-3 ಲೆಸನ್ಸ್ಗಳನ್ನು ಓದಿ ಅಲ್ಲಿ ಎ ಆ್ಯಂಡ್ ದ ಯಾವಾಗೆಲ್ಲ ಬಳಸಿದ್ದಾರೆ ಅಂತಕ್ಕಂಥದ್ದು ಆ ಎಕ್ಸಾಂಪಲ್ಸ್ಗಳನ್ನು ನೋಡಿ ಎಕ್ಸಾಕ್ಟ್ಲಿ 100% ಅರ್ಥ ಆಗುತ್ತೆ. ಓಕೆ, ಈಗ ದ ಹೇಗೆ ಯೂಸ್ ಮಾಡಬೇಕು ಅಂಥೇಳಿ ನೋಡೋಣ. ಮೊದಲು ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡಿರಬೇಕು, ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಯಾಕಂದರೆ ಆರ್ಟಿಕಲ್ಸ್ ಅನ್ನೋದನ್ನು ಇಡೀ ಹೋಲ್ ಡೇ, ಇಡೀ ದಿನ ಪೂರ್ತಿ ಕ್ಲಾಸಸ್ ಮಾಡಿದರೂ ಕೂಡ ಆರ್ಟಿಕಲ್ಸ್ ಮುಗಿಯಲ್ಲ. ನಿಮ್ಮ ಎಕ್ಸಾಮಿನೇಷನ್ಸ್ ದೃಷ್ಟಿಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಪಿಕ್ ಮಾಡಿ ಹೇಳ್ತಾ ಇದ್ದೇವೆ. ಸೊ ಎ ಮತ್ತು ಆ್ಯನನ್ನು ಬಳಸ್ತೀವಿ ಯಾವಾಗ ಅದು ಪರ್ಟಿಕ್ಯುಲರ್ಲಿ ಅದು ಅಲ್ವೇ ಅಲ್ಲ ಅಂದಾಗ. ಉದಾಹರಣೆಗೆ ಒಂದು ಸ್ಟೋರಿ ಶುರುವಾಗುತ್ತೆ, ಎ ಕ್ಯಾಟ್ ಈಸ್ ಗೋಯಿಂಗ್ ಅಂತ ಬರುತ್ತೆ. ಅದೇ ಕ್ಯಾಟ್ ಏನಾದರೂ ಮತ್ತೆ ಸ್ಟೋರಿ ಒಳಗಡೆ ರಿಪೀಟ್ ಆಯಿತು ಅಂದರೆ ಅದು ಯಾವ ಕ್ಯಾಟ್ ಅಂತ ನಮಗೆ ಗೊತ್ತಾಗಿರುತ್ತೆ. ಆವಾಗ ನಾವೇನು ಮಾಡ್ತೀವಿ, ದ ಕ್ಯಾಟ್ ಅಂತ ಯೂಸ್ ಮಾಡ್ತೀವಿ. ಅದರ ಅರ್ಥ ಏನು, ಈಗ ನಾವು ಡಿಫಿನೆಟ್ ಆರ್ಟಿಕಲ್ಲಿಗೆ ಬಂದಾಗ ಅದು ಅದಾಗೆ ಇರಬೇಕು, ಚೇಂಜಸ್ ಇರೋದಿಲ್ಲ. ಆವಾಗ ನಾವು ಡಿಫಿನೆಟ್ ಆರ್ಟಿಕಲ್ಸ್ ಅಂತ ಬಳಸ್ತೀವಿ. ಬಿಫೋರ್ ಎ ಸಿಂಗ್ಯುಲರ್ ಆರ್ ಪ್ಲೂರಲ್ ನೌನ್, ಇಲ್ಲಿ ಕೇವಲ ಸಿಂಗ್ಯುಲರ್ ನೌನನ್ನು ಹಿಂದೆ ಎ ಆ್ಯನ್ ಬಳಸಬೇಕಂತ ಬಂದಿತ್ತು. ಇಲ್ಲಿ ನೌನ್ಸ್ಗಳು ಪ್ಲೂರಲ್ಲಲ್ಲಾದರೂ ಇರ್ಬೋದು, ಸಿಂಗ್ಯುಲಲ್ಲಾದರೂ ಇರ್ಬೋದು. ಆವಾಗ ನಾವು ದಾವನ್ನು ಬಳಸಬೇಕು. ಅದು ಹೇಗಿರಬೇಕು ಅಂದರೆ ನೌನು ಸ್ಪೆಸಿಫಿಕ್ ಆಗಿರಬೇಕು, ಅದು 100% ಅದು ಅದಾಗೇ ಇರಬೇಕು. ನೆಕ್ಸ್ಟ್ ಹೇಳ್ತೇನೆ ನಾನು. ನೆಕ್ಸ್ಟ್ ಇನ್ನು ಯಾವಾಗ ಬಳಸ್ತೀವಿ, ಅನ್ಕೌಂಟೇಬಲ್ ನೌನ್ಸ್, ಎಣಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಯಾವುದೇ ವಸ್ತು ಇದ್ದರೂ ಕೂಡ ಅದರ ಹಿಂಭಾಗದಲ್ಲಿ ನಾವು ಡೆಫಿನೆಟ್ ಅಂತ ಹೇಳಿ ದಾವನ್ನು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಸಾಯಿಲ್, ಮಣ್ಣನ್ನು ಎಣಿಸ್ಲಿಕ್ಕಾಗುತ್ತಾ, ಎಣಿಸ್ಲಿಕ್ಕಾಗೋದಿಲ್ಲ, ದ ಸಾಯಿಲ್ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ಸ್ಟಾರ್ಸ್ಗಳಿರ್ತವೆ, ದ ಸ್ಟಾರ್ಸ್ಗಳನ್ನು ಎಣಿಸ್ಲಿಕ್ಕಾಗುತ್ತಾ, ನೋ, ದ ಸ್ಟಾರ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ವಾಟರ್, ದ ವಾಟರ್, ಯಾಕೆ ಅಂತ ಹೇಳಿದರೆ ವಾಟರನ್ನು ಕೌಂಟ್ ಮಾಡಲಿಕ್ಕಾಗೋದಿಲ್ಲ. ಅದರ ಬದಲಾಗಿ ಒಂದು ಬಾಟಲಲ್ಲಿ ನಾವು ವಾಟರನ್ನು ಇಟ್ಕೊಂಡ್ರೆ ಎ ಬಾಟಲ್ ಆಫ್ ವಾಟರ್ ಅಂತ ಹೇಳಿ ಎ ಅಂತ ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ನಾವು ಮೆಷರ್ ಮಾಡಿರ್ತೀವಿ, ಆಗ ನಾವು ಎ ಬಳಸ್ತೇವೆ. ಬಟ್ ನೇರವಾಗಿ ನಾವು ವಾಟರ್ ಅಂತ ಹೇಳುವಾಗ ದ ವಾಟರ್ ಅಂತಲೇ ಹೇಳಬೇಕು. ಮ್ಯಾಂಗೋ, ಕೈಯಲ್ಲಿ ಮ್ಯಾಂಗೋ ಇದೆ, ನಿಮಗೆ ಗೊತ್ತು ಅದು ಮ್ಯಾಂಗೋ ಅಂತಲೇ, ನೀವು ಅದನ್ನು ತಿಂದರೆ ಮ್ಯಾಂಗೋ ತಿಂತಾ ಇರೋ ಫೀಲ್ ಆಗ್ತಾ ಇರುತ್ತೆ. ಸೊ ನಾವು ಅದನ್ನು ದ ಮ್ಯಾಂಗೋ ಅಂತಲೇ ಯೂಸ್ ಮಾಡಬೇಕು. ನೆಕ್ಸ್ಟ್ ಸನ್, ಸೂರ್ಯ. ಎಷ್ಟು ಜನ ಸೂರ್ಯಗಳಿದ್ದಾರೆ ಪ್ರಪಂಚದಲ್ಲಿ? ಒಬ್ಬನೇ ಸೂರ್ಯ ಇರೋದು, ಹಾಗಾಗಿ ದ ಸನ್ ಅಂತ ಯೂಸ್ ಮಾಡ್ತೇವೆ. ಸಾಲ್ಟನ್ನು ಯೂಸ್ ಮಾಡ್ತೇವೆ. ಸಾಲ್ಟ್ ಅಂತ ಹೇಳಿದರೆ ಸಾಲ್ಟನ್ನು ಕೌಂಟ್ ಮಾಡಲಿಕ್ಕಾಗುತ್ತಾ? ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಅದನ್ನು ಕೂಡ ದ ಸಾಲ್ಟ್ ಅಂತಲೇ ಹೇಳ್ತೇವೆ. ಸೊ ಒಂದು ವೇಳೆ ನೀವೇನಾದರೂ ಒಂದು ಸ್ಪೂನಲ್ಲಿ ಸಾಲ್ಟನ್ನು ತಗೊಂಡ್ರೆ ಎ ಸ್ಪೂನ್ ಆಫ್ ಸಾಲ್ಟ್ ಅಂತ ಹೇಳಿ ಯೂಸ್ ಮಾಡ್ತೇವೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನಾವು ಆರ್ಟಿಕಲ್ಸಲ್ಲಿ ತುಂಬ ಇದೆ. ತುಂಬ ಅಂತ ಹೇಳಿದ್ರೆ ನಿಮಗೆ ಈಗ ಈ ಎಕ್ಸಾಮಿನೇಷನ್ಸ್ಗೆ ಎಷ್ಟು ಬೇಕೋ ಅಷ್ಟು ಅನ್ನೋದನ್ನು ಹೇಳಿದ್ದೀನಿ. ನೀವು ತಿಳ್ಕೊಬೇಕಾಗಿರೋದು ಡೆಫಿನೆಟ್ ಆರ್ಟಿಕಲ್ಸ್ ಯಾವುದು, ಇನ್ಡೆಫಿನೆಟ್ ಆರ್ಟಿಕಲ್ ಯಾವುದು. ಪ್ಲೂರಲಲ್ಲಿ ನೌನ್ಸ್ಗಳು ಬಂದಾಗ ಎ ಯೂಸ್ ಮಾಡಬೇಕಾ, ಎ ಆ್ಯನ್ ಯೂಸ್ ಮಾಡಬೇಕಾ ಅಥವಾ ದ ಯೂಸ್ ಮಾಡಬೇಕಾ, ಯಾವಾಗಲೂ ಮೈಂಡಲ್ಲಿ ಇಟ್ಕೋಬೇಕು. ನೌನ್ಸು ಯಾವಾಗಲೂ ಪ್ಲೂರಲ್ ಇತ್ತು ಅಂತ ಹೇಳಿದರೆ ನೀವು ಎ ಮತ್ತು ಆ್ಯನನ್ನು ಯೋಚನೆ ಮಾಡೋದೇ ಬೇಡ, ನೇರವಾಗಿ ದ ಅನ್ನು ಯೂಸ್ ಮಾಡಬೇಕು. ಒಂದು ವೇಳೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ಸನ್ನು ನಿಮಗೆ ಹೇಳಿದೆ ನಾನು. ಯಾಕಂತ ಹೇಳಿದರೆ ನಾವು ಎ ಇ ಐ ಒ ಯು ಹಿಂಭಾಗದಲ್ಲಿ ಬರುವ ಎಲ್ಲ ಅಕ್ಷರಗಳ ಹಿಂದೆ ಆ್ಯನ್ ಯೂಸ್ ಮಾಡಬೇಕು ಅಂಥೇಳಿ ಕಲ್ತಿರ್ತೀವಿ ಅಂತ ಹೇಳಿ. ಎ ಇ ಐ ಒ ಯು ಇಂದ ಕೆಲವು ಪದಗಳು ಶುರುವಾಗಿದ್ದರೂ ಕೂಡ ಅಲ್ಲಿ ಸೌಂಡನ್ನು ನಾವು ಅಬ್ಸರ್ವ್ ಮಾಡಬೇಕು. ಹಾಗಾಗಿ ಎ ಟು ಝೆಡ್ಡಲ್ಲಿ ಇರ್ತಕ್ಕಂತಹ ಸೌಂಡ್ಗಳನ್ನು ನೀವು ಅಬ್ಸರ್ವೇಷನ್ ಮಾಡಿ ಯಾವ ಅಕ್ಷರದಿಂದ ಸೌಂಡ್ ಉತ್ಪತ್ತಿ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡಿರಬೇಕು. ಸೊ ಇದು ಆರ್ಟಿಕಲ್ ನಿಮ್ಮ ಎಕ್ಸಾಮಿನೇಷನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟಿದ್ದೇನೆ. ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಎ ಆ್ಯಂಡ್ ದ ಅನ್ನೋದನ್ನು ನೋಡಿ ಲಿಸ್ಟ್ ಔಟ್ ಮಾಡಿ. ಎಕ್ಸಾಮಿನೇಷನ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನ್ನ ಕ್ಲಾಸಸ್ ಇಷ್ಟ ಆಗಿದರೆ ಎಲ್ಲರೂ ಕೂಡ ನೀವು ಯಾವ ಜಿಲ್ಲೆಯಿಂದ ಕ್ಲಾಸಸನ್ನು ನೋಡ್ತಾ ಇದ್ದೀರಾ, ನಿಮ್ಮ ಹೆಸರು ಮತ್ತು ನಿಮ್ಮ ಜಿಲ್ಲೆಯ ಹೆಸರನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ. ಇದುವರೆಗೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಟಚ್ ಮಾಡಿ, ಆಲ್ ಅಂತ ಇರುತ್ತೆ, ಆಲ್ ಟಚ್ ಮಾಡಿ. ನಾವು ಕಳಿಸ್ತಕ್ಕಂತಹ ಎಲ್ಲ ವೀಡಿಯೋಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರುತ್ತೆ. ಯಾರಾದರೂ ಒಂದು ವೇಳೆ ಸಬ್ಸ್ಕ್ರೈಬ್ ಆಗಿರ್ತೀರಾ, ಬೆಲ್ ಐಕಾನ್ ಒತ್ತಿ ಆಲ್ ಒತ್ತಿರಲಿಲ್ಲ ಅಂತ ಹೇಳಿದರೆ ಕೆಲವೊಂದು ನೋಟಿಫಿಕೇಷನ್ಸ್ಗಳು ನಿಮಗೆ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನೋಟಿಫಿಕೇಷನ್ಸನ್ನು ಪಡೆದುಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು.